Hello guys, welcome back to our class. Today's topic functions of foreign exchange market. This is the most important functions. So every year question paper ask this will question sometime 5 marks, otherwise 15 marks. Okay, so sometime only 5 marks asked to hedging function also. So functions of foreign exchange market ಅಲ್ಲಿ there are the three types. The first one transfer functions, second one hedging functions, and third one credit functions. ಟ್ರಾನ್ಸ್ಫರ್ ಫಂಕ್ಷನ್ ಮೀನ್ಸ್ ವರ್ಗಾವಣೆಯ ಕಾರ್ಯಗಳು ಅಂತ ಹೇಳ್ತೇವೆ. ಹೆಡ್ಜಿಂಗ್ ಕಾರ್ಯಗಳು ಅಂತ ಹೇಳ್ತೇವೆ. ಕ್ರೆಡಿಟ್ ಸಾಲಗಳ ಬೇಸಿಸ್ ಮೇಲೆ. ಓಕೆ, ಸೊ ಕ್ರೆಡಿಟ್ ಕಾರ್ಯಗಳು ಅಂತೇಳಿ ಹೇಳ್ತೇವೆ. ಸೊ ಇದರ ಮುಖ್ಯ ಕಾರ್ಯಗಳು ಏನೇನು ನಡೆಸ್ತವೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನಲ್ಲಿ, ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಯಾವ್ಯಾವ ರೀತಿಯ ಕಾರ್ಯಗಳನ್ನು ನಡೆಸ್ತದೆ ಅಂಥೇಳಿ. ಓಕೆ, ಒನ್ ಬೈ ಒನ್ ಎಕ್ಸ್ಪ್ಲೇನ್ ಜೊತೆಗೆ ವಿತ್ ಎಕ್ಸಾಂಪಲ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಫಸ್ಟ್ ಪಾಯಿಂಟ್, ಸೊ ಟ್ರಾನ್ಸ್ಫರ್ ಫಂಕ್ಷನ್ಸ್ ಅಂತೇಳಿ. ಓಕೆ, ಸೊ ಟ್ರಾನ್ಸ್ಫರ್ ಫಂಕ್ಷನ್ ಮೀನ್ಸ್ ವರ್ಗಾವಣೆಯ ಕಾರ್ಯ ಅಂತ ಹೇಳ್ತೇವೆ. ಇನ್ ದಿಸ್ ಕೇಸ್ ದ ಬೇಸಿಕ್ ಆ್ಯಂಡ್ ದ ಮೋಸ್ಟ್ ವಿಸಿಬಲ್ ಫಂಕ್ಷನ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇಸ್ ದ ಟ್ರಾನ್ಸ್ಫರ್ ಆಫ್ ಫಂಡ್ಸ್ from one country to the another for settlement of payments. They basically include the conversion of one currency to the another. ಸೊ ಇಲ್ಲಿ ಮೇನ್ ಆಗಿ ಏನು ಕೊಟ್ಟಿದ್ದಾರೆ, ಒನ್ ಕನ್ವರ್ಷನ್ ಅಂದರೆ ಒನ್ ಕಂಟ್ರೀಸ್ ಕರೆನ್ಸಿನ ಕನ್ವರ್ಟ್ ಮಾಡ್ಕೋಬೋದು ಅಥವಾ ಟ್ರಾನ್ಸ್ಫರ್ ಮಾಡ್ಬೋದು ಬೇರೆ ಕಂಟ್ರಿ ಜೊತೆಗೆ ಅಂಥೇಳಿ ಕನ್ವರ್ಟ್ ಮಾಡಲಿಕ್ಕೆ ಕರೆನ್ಸಿನ. ಓಕೆ, ವೇರ್ ಇನ್ ದ ರೋಲ್, ಇದರ ಮುಖ್ಯವಾದಂಥ ಪಾತ್ರ ಏನಿದೆ, ಟ್ರಾನ್ಸ್ಫರ್ ಆಫ್ ಫಂಕ್ಷನ್ನ ಮುಖ್ಯ ಪಾತ್ರ ಅಂತ ಹೇಳಿದರೆ ರೋಲ್, ಟ್ರಾನ್ಸ್ಫರ್ ಆಫ್ ದ ಪರ್ಚೇಸಿಂಗ್ ಪವರ್ ಫ್ರಮ್ ಒನ್ ಕಂಟ್ರೀಸ್ ಟು ದ ಅನೆದರ್. ಆಲ್ರೆಡಿ ನಾನು ಹೇಳಿದ್ದೆ ನಿಮಗೆ, ಒಂದು ಕಂಟ್ರಿ ಕರೆನ್ಸಿನ ಕನ್ವರ್ಟ್ ಅದರ್ವೈಸ್ ಎಕ್ಸ್ಚೇಂಜ್ ಮಾಡ್ತೇವೆ ಅನೆದರ್ ಕಂಟ್ರೀಸ್ ಕರೆನ್ಸಿ ಜೊತೆಗೆ. ಇಟ್ ಈಸ್ ಆಬ್ವಿಯಸ್ಲಿ ಅದ್ರ ಜೊತೆಗೆ ನಾವು ಯಾವ ರೀತಿ ಇಂಡಿಯಾದಲ್ಲೂ ಕೂಡ ನಾವು ಪರ್ಚೇಸ್ ಪವರ್ನ ಕ್ರಿಯೇಟ್ ಮಾಡ್ತೇವೆ, ಅದೇ ರೀತಿ ಔಟ್ ಆಫ್ ಇಂಡಿಯಾದಲ್ಲಿನೂ ಅಲ್ಲಿನ ಒಂದು ಎನ್ವಿರಾನ್ಮೆಂಟ್, ಅಲ್ಲಿನ ಒಂದು ಹ್ಯೂಮನ್ ಬಾಂಡ್ನ ಕೂಡ ನಾವೇನು ಮಾಡ್ಕೋಬೋದು, ಕ್ರಿಯೇಟ್ ಮಾಡ್ಕೋಬೋದು. ಬಿಕಾಸ್ ನಾವು ಯಾವ ರೀತಿ ಇಲ್ಲಿ ನಮಗೆ ಪರ್ಚೇಸಿಂಗ್ ಪವರ್ ಇದೆ, ಅದೇ ರೀತಿ ಅಲ್ಲೂ ಕೂಡ ನಮಗೆ ನೀಡ್ ಆಫ್ ಪರ್ಚೇಸಿಂಗ್ ಪವರ್, ರೈಟ್. ಸೊ ಅದನ್ನು ಕೂಡ ನಾವು ಕ್ರಿಯೇಟ್ ಮಾಡ್ಕೋಬೋದು ಅಂಥೇಳಿ. ಸೊ ಇಲ್ಲಿ ಮುಖ್ಯವಾದಂಥ ಪಾತ್ರ ಏನಿದೆ, ಇಟ್ ಈಸ್ ಅ ಹೆಲ್ಪ್ ಇನ್ ಟ್ರಾನ್ಸ್ಫರಿಂಗ್ ಆಫ್ ಪರ್ಚೇಸಿಂಗ್ ಪವರ್ ಅಂತೇಳಿ ಹೇಳ್ಬೋದು. ಸೊ ಯಾವ ರೀತಿ, ಇನ್ ದಿಸ್ ಕೇಸ್ ವಿತ್ ದ ಹೆಲ್ಪ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಕರೆನ್ಸಿ ಕ್ಯಾನ್ ಬಿ ಕನ್ವರ್ಟ್ ಇನ್ ಟು ದ ಈಚ್ ಅದರ್. ಆಬ್ವಿಯಸ್ಲಿ ಇಬ್ಬರು ಕನ್ವರ್ಟ್ ಬೇಸಸ್ ಮೇಲೇ ನಾವೇನು ಮಾಡ್ಬೋದು, ಗೂಡ್ಸ್ನ ಬಾಯ್ ಆರ್ ಸೆಲ್ ಮಾಡ್ಬೋದು. ಇಟ್ ಮೀನ್ಸ್ ಅಂದರೆ ಏನಂತ ಹೇಳಿದರೆ, ವಿ ಕ್ಯಾನ್ ಪರ್ಚೇಸ್ ದ ಫಾರಿನ್ ಗೂಡ್ಸ್. ಸಪೋಸ್ ನಾವೇನಾದರೂ ಫಾರಿನ್ ಗೂಡ್ಸ್ನ ಪರ್ಚೇಸ್ ಮಾಡಿದೆ, ನಮ್ಮಲ್ಲಿ ಏನಿರ್ತದೆ ರುಪೀಸ್ ಇರ್ತದೆ, ನಾವು ಅವ್ರಿಗೆ ಏನು ಮಾಡಬೇಕು, ರುಪೀಸ್ನ ಸೆಲ್ ಮಾಡಿ ಅಥವಾ ರುಪೀಸ್ನ ಪೇ ಮಾಡಿ ಅವ್ರ ಕಡೆಯಿಂದ ಡಾಲರ್ ತೊಗೋಬೇಕು. ಅದರ ನಂತರ ಆ ಗೂಡ್ಸ್ಗೆ ಅಮೌಂಟ್ ಪೇ ಮಾಡಬೇಕು, ರೈಟ್. ಆ್ಯಂಡ್ ಅದರ್ವೈಸ್ ಫಾರಿನ್ ಕ್ಯಾನ್ ಪರ್ಚೇಸ್ ಅವರ್ ಗೂಡ್ಸ್. ಫಾರಿನ್ ಕಂಟ್ರೀಸ್ ಎನಿ ಪೀಪಲ್ಸ್ ಪರ್ಚೇಸಿಂಗ್ ಇನ್ ಅವರ್ ಕಂಟ್ರೀಸ್ ಗೂಡ್ಸ್. ಸೊ ಅವಾಗೂ ಕೂಡ ಏನು ಮಾಡಬೇಕಾಗ್ತದೆ, ಅವರು ಈಸ್ ಆಬ್ವಿಯಸ್ಲಿ ಕನ್ವರ್ಟೆಡ್ ಟು ದ ಕರೆನ್ಸಿ. ಅವಾಗ ಅವ್ರು ಏನು ಮಾಡಬೇಕು, ಡಾಲರ್ಸ್ನ ಪೇ ಮಾಡಿ ಇಂಡಿಯನ್ ಕರೆನ್ಸಿ ರುಪೀಸ್ನ ರಿಸೀವ್ ಮಾಡಬೇಕಾಗ್ತದೆ. ಅದ್ರ ನಂತರ ನಮ್ಮ ಇಂಡಿಯಾದಲ್ಲಿ ಯಾವುದೇ ಪರ್ಚೇಸ್ ಮಾಡಿದಂಥ ಗೂಡ್ಸ್ಗಳಿಗೆ ಅವ್ರು ರುಪೀಸಲ್ಲಿ ಪೇ ಮಾಡಲಿಕ್ಕೆ ಆಗ್ತದೆ. ಸೊ ಇಲ್ಲಿ ನಾವು ಕರೆನ್ಸಿ ಜೊತೆಗೂ ಕೂಡ ಹ್ಯೂಮನ್ ಬಾಂಡ್ಸ್ಗಳನ್ನು ಕೂಡ ನಾವೇನು ಮಾಡಬೇಕು, ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ. ಸೊ ಆ ಬೇಸಸ್ ಮೇಲೆ ನಾವು ಯಾವ ರೀತಿ ಇಂಡಿಯಾದಲ್ಲಿ ಪರ್ಚೇಸ್ ಮಾಡ್ತೇವೆ, ಅದೇ ರೀತಿ ಔಟ್ ಆಫ್ ಇಂಡಿಯಾದಲ್ಲೂ ಕೂಡ ನಾವೇನು ಮಾಡ್ಬೋದು, ಅದರ್ ಕಂಟ್ರೀಸ್ನಲ್ಲೂ ನೀಡ್ ಆಫ್ ದ ಪರ್ಚೇಸಿಂಗ್ ಪವರ್, ರೈಟ್. ಸೊ ಇದು ಯಾವ ರೀತಿ ಅಂಥೇಳಿ ಚಾರ್ಟ್ ವಿತ್ ಎಕ್ಸಾಂಪಲ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ದಿಸ್ ಈಸ್ ದ ಚಾರ್ಟ್ ಆಫ್ ಟ್ರಾನ್ಸ್ಫರ್ ಫಂಕ್ಷನ್ಸ್. ಓಕೆ, ಸೊ ಈಗ ಈ ಚಾರ್ಟ್ನಲ್ಲಿ ಏನು ಕೊಟ್ಟಿದ್ದೇನೆ, ಫಸ್ಟ್ ಇಲ್ಲಿ ಇಂಡಿಯನ್ ಪೀಪಲ್ಸ್ ಅಂತ ಕೊಟ್ಟೇನೆ, ರೈಟ್. ನೆಕ್ಸ್ಟ್ ಇಂಡಿಯನ್ ಪೀಪಲ್ಸ್ ಅಂತ ಹೇಳಿದರೆ ನಮ್ಮ ಇಂಡಿಯಾದ ಜನರು. ಓಕೆ, ಸೊ ಅದರ ಬೇಸಸ್ ಮೇಲೆ ಇಲ್ಲಿ USA ಅಮೇರಿಕನ್ ಗೂಡ್ಸ್, ಓಕೆ, ಅಥವಾ ಔಟ್ ಆಫ್ ಕಂಟ್ರೀಸ್ ಅಂತ ಹೇಳ್ಬೋದು. ಸೊ ಇಲ್ಲೇನಾಗಿದೆ, ಇಂಡಿಯನ್ ಪೀಪಲ್ ಏನು ಮಾಡ್ತಿದ್ದಾರೆ, ವಿ ಕ್ಯಾನ್ ಪರ್ಚೇಸ್ ಗೂಡ್ಸ್ ಫ್ರಾಮ್ ದ ಫಾರಿನ್ ಕಂಟ್ರಿ, ಕರೆಕ್ಟ್. ಸೊ ಇಂಡಿಯನ್ ಪೀಪಲ್ಸ್ಗಳಿಗೆ ಏನು ಮಾಡ್ತಿದ್ದಾರೆ, ಗೂಡ್ಸ್ ಬೇಕು, ಪರ್ಚೇಸ್ ಮಾಡ್ತಿದ್ದಾರೆ, ವಾಂಟ್ಸ್ ಟು ಪರ್ಚೇಸ್ ಗೂಡ್ಸ್ ಫ್ರಾಮ್ ದ USA ಇಂದ, ಅಂದರೆ ಔಟ್ ಆಫ್ ಕಂಟ್ರೀಸ್ ಅಥವಾ ಬೇರೆ ಕಂಟ್ರಿಯಿಂದ ಅಂತ ಹೇಳ್ಬೋದು. ಜಸ್ಟ್ ಲೈಕ್ ಅಮೇರಿಕಾ ಅಂತ ಹೇಳ್ತಿರ್ಕೋರಿ, USA ಗೂಡ್ಸ್. ಓಕೆ, ಸೊ ಈಗ USA ದಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಮ್ಮ ಒಂದು ಇಂಡಿಯನ್ ರುಪೀಸ್ ಅಲ್ಲಿ ಚಲಾವಣೆಯಲ್ಲಿ ಯೂಸ್ ಆಗಂಗಿಲ್ಲ. ಬಟ್ ಅದಕ್ಕೇನು ಮಾಡಬೇಕು, ಅವರು ಇಂಡಿಯನ್ ರುಪೀಸ್ನ ಏನು ಮಾಡಬೇಕು, ಕನ್ವರ್ಟ್ ಮಾಡ್ಕೋಬೇಕು ಅಥವಾ ಎಕ್ಸ್ಚೇಂಜ್ ಮಾಡಿ ಡಾಲರ್ನ ಯೂಸ್ ಮಾಡ್ಕೋಬೇಕು, ಅಂದರೆ ಡಾಲರ್ನ ರಿಸೀವ್ ಮಾಡಬೇಕು. ಅದರ ನಂತರ ಆ ಪರ್ಚೇಸ್ ಮಾಡಿದಂಥ ಗೂಡ್ಸನ್ನು ಏನು ಮಾಡ್ಬೋದು, ಡಾಲರ್ನ ಪೇ ಮಾಡ್ಬೋದು. ಸೊ ಅದೇ ರೀತಿ ಸಪೋಸ್ ಏನಾದರೂ ಮತ್ತೊಂದು ರೀತಿಯಲ್ಲಿ ಹೇಳ್ಬೋದು, ಇಂಡಿಯನ್ ಪೀಪಲ್ ಏನು ಮಾಡೋದು, ವಾಂಟ್ಸ್ ಟು ಪರ್ಚೇಸ್ ಗೂಡ್ಸ್ ಫ್ರಾಮ್ ದ USA. ಗೂಡ್ಸ್ನ USA ದಿಂದ ಪರ್ಚೇಸ್ ಮಾಡಿದರು. ಈಗ ಅವ್ರೇನು ಮಾಡ್ತಾರೆ, ಅಲ್ಲಿರುವಂಥ ವ್ಯಕ್ತಿಗೆ ಏನು ಮಾಡ್ತಾರೆ, ತಮ್ಮಲ್ಲಿರುವಂಥ ರುಪೀಸ್ನ ಕೊಟ್ಟು ಆ ವ್ಯಕ್ತಿ ಪರಿಚಯ ವ್ಯಕ್ತಿ ಅಂತ ತಿಳ್ಕೊಳ್ಳಿ, ಅವನಿಗೆ ರುಪೀಸನ್ನು ಕೊಟ್ಟು ಅವನ ಕಡೆಯಿಂದ ಡಾಲರ್ನ ಏನು ಮಾಡ್ತಾರೆ,
ತಗೊಂಡು ಅವ್ರೇನು ಮಾಡ್ತಾರೆ, ಆ ವ್ಯಕ್ತಿ ಮತ್ತು ತಾನು ಏನು ಮಾಡಬೇಕು, ರುಪೀಸ್ನ ಅವ್ರದ್ದೇ ಕಂಟ್ರೀಲಿ ಅವ್ನು ಯೂಸ್ ಅಂತೂ ಆಗಂಗಿಲ್ಲ. ಅವಾಗ ಆ ರುಪೀಸ್ ಅವ್ನು ಮಾಡಬೇಕು ಮತ್ತು ಬ್ಯಾಂಕಲ್ಲಿ ಇಂಟರ್ಮೀಡಿಯೇಟ್ ಬೇಸ್ ಮೇಲೆ ಅಲ್ಲಿ ಎಕ್ಸ್ಚೇಂಜ್ ಮಾಡಬೇಕು ಅಥವಾ ಕನ್ವರ್ಟ್ ಮಾಡಿ ಅವನೇನು ಮಾಡಬೇಕು, ಮತ್ತು ಅವನು ಕೂಡ ಡಾಲರ್ನ ತೊಗೊಂಡು ಅವನದೇ ಕಂಟ್ರಿಯಲ್ಲಿ ಕೂಡ ಅವನು ಏನು ಮಾಡಬೇಕು, ಪರ್ಚೇಸ್ ಮಾಡ್ಕೋಬೇಕಾಗ್ತದೆ. ಸೊ ಈ ರೀತಿ ಇಂಡಿಯನ್ ಪೀಪಲ್ಸ್ ಕನ್ವರ್ಟ್ ಟು ದ ರುಪೀನ ಕನ್ವರ್ಟ್ ಟು ದ ಡಾಲರಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಅದರ ನಂತರ ಏನು ಮಾಡ್ಲಿಕ್ಕೆ ಆಗ್ತದೆ, ಗೂಡ್ಸ್ನ ಪರ್ಚೇಸ್ ಮಾಡಿದ್ದಕ್ಕೆ ಅವನು ಡಾಲರ್ನ ಪೇ ಮಾಡ್ಬೋದು. ಸೊ ನೀಡ್ ಆಫ್ ದ ಡಾಲರ್, ಕರೆಕ್ಟ್. ಸೊ ಅದು ಯಾವ ರೀತಿ ಬೇಸಿಸ್ ಮೇಲೆ ಆಗ್ತದೆ, ಆಬ್ವಿಯಸ್ಲಿ ಅದು ಎಲ್ಲ ಆಗ್ತದೆ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನಲ್ಲಿನೇ ಆಗ್ತದೆ, ರೈಟ್. ಕನ್ವರ್ಟ್ ರುಪೀಸ್ ಇನ್ ದ ಡಾಲರ್, ಇದು ಒಂದು ಸೆಕ್ಷನ್ ಆಯಿತು. ಮತ್ತೊಂದು ಸೆಕ್ಷನ್ ಇದೆ ನೋಡಿ ಸೆಕೆಂಡ್ ಪಾರ್ಟಲ್ಲಿ, ಇದು ಉಲ್ಟಾ. ಯಾವ ರೀತಿ, USA ಪೀಪಲ್ ಅಂದರೆ ಫಾರಿನ್ ಪೀಪಲ್ಸ್ ಕ್ಯಾನ್ ಪರ್ಚೇಸ್ ಇನ್ ಅವರ್ ಕಂಟ್ರಿ ಗೂಡ್ಸ್. ನಮ್ಮ ದೇಶದ ಕೂಡ ಗೂಡ್ಸ್ನ ಪರ್ಚೇಸ್ ಮಾಡಿದ್ರು, ವಾಂಟ್ಸ್ ಟು ಇಂಡಿಯನ್ ಗೂಡ್ಸ್ ಪರ್ಚೇಸ್ ಮಾಡಿದ್ರು ಅವ್ರಿಗೂ ಕೂಡ ನೀಡಿದೆ, ರುಪೀಸ್ ಬೇಕು, ರೈಟ್. ನಮ್ಮ ಇಂಡಿಯಾದಲ್ಲಿರುವಂಥ ಗೂಡ್ಸ್ನ ಅವ್ರು ಪರ್ಚೇಸ್ ಮಾಡಿದರೆ ಅವ್ರಿಗೆ ಏನು ಬೇಕಾಗ್ತದೆ, ರುಪಿ ಬೇಕು. ಅವ್ರು ಫಸ್ಟ್ ಏನು ಮಾಡ್ತಾರೆ, ತಮ್ಮಲ್ಲಿರುವ ಡಾಲರ್ನ ಕನ್ವರ್ಟ್ ಮಾಡಿ ರುಪೀಸಲ್ಲಿ ತೊಗೊಂಡು ಆ ರುಪೀಸ್ನ ಏನು ಗೂಡ್ಸ್ ಪರ್ಚೇಸ್ ಮಾಡಿರ್ತಾರೆ ಅದಕ್ಕೆ ಪೇ ಮಾಡ್ತಾರೆ, ರೈಟ್. ಸೊ ಈ ಕಾರ್ಯಗಳು, ಈ ಕ್ರಿಯೆಗಳು ಕೂಡ ಎಲ್ಲಿ ಕ್ರಿಯೇಟ್ ಆಗ್ತದೆ, ಆಬ್ವಿಯಸ್ಲಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್, ಕರೆಕ್ಟ್. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಕ್ರಿಯೇಟ್ ಆಗ್ತದೆ. ಸೊ ಇಲ್ಲಿ ಮುಖ್ಯವಾಗಿ ಮೇನಾಗಿ ಹೇಳಬೇಕಂತ ಹೇಳಿದರೆ, ಇಂಡಿಯನ್ ಪೀಪಲ್ ವಾಂಟ್ಸ್ ಟು ಪರ್ಚೇಸ್ ದ ಗೂಡ್ಸ್ ಫ್ರಮ್ USA ಅಂತ ಹೇಳಿದರೆ ಕನ್ವರ್ಟ್ ಮಾಡಬೇಕು ಡಾಲರಲ್ಲಿ, ರೈಟ್. ನೀಡ್ ಅ ಡಾಲರ್, ಅದು ಕ್ರಿಯೆಯಲ್ಲಿ ನಡೀತದೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನಲ್ಲಿ, ಕರೆಕ್ಟ್. ಸಪೋಸ್ ಎರಡನೇ ಸ್ಟೆಪ್ ಪ್ರಕಾರ, ಇದು ಒಂದನೇ ಸ್ಟೆಪ್, ಇದು ಎರಡನೇ ಸ್ಟೆಪ್ ಪ್ರಕಾರ USA ಪೀಪಲ್ ಕೂಡ ವಾಂಟ್ಸ್ ಟು ಇಂಡಿಯನ್ ಗೂಡ್ಸ್ ಅಂದ್ರೂ ಕೂಡ ಅವನಿಗೇನು ಬೇಕು, ನೀಡ್ ಆಫ್ ರುಪಿಯಲ್ಲಿ ಬೇಕು. ಅದು ಆಬ್ವಿಯಸ್ಲಿ ಯಾವ ಕಾರ್ಯನಿರ್ವಹಿಸ್ತಾರೆ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್, ಕರೆಕ್ಟ್. ಸೊ ಈ ರೀತಿಗಳ ಬೇಸಿಸ್ ಮೇಲೆ ಟ್ರಾನ್ಸ್ಫರ್ ಮಾಡಬಹುದು ಫಂಡ್ಗಳನ್ನು ಅಂತೇಳಿ ಹೇಳ್ಬೋದು. ಸೊ ಇಲ್ಲಿ ಪ್ರೈಸ್ ಅಥವಾ ಎಕ್ಸ್ಚೇಂಜ್ ಮಾಡ್ತೇವೆ ರೇಟ್ಗಳನ್ನು ಅಥವಾ ಟ್ರಾನ್ಸ್ಫರ್ ಮಾಡ್ತದೆ ವ್ಯಾಪಾರಕ್ಕಾಗಿ ಅಂಥೇಳಿ ಹೇಳ್ಬೋದು. ವ್ಯಾಪಾರಕ್ಕಾಗಿ ಅಥವಾ ಟೂರಿಸ್ಟ್ ಬೇಸಿಸ್ ಮೇಲೆ ಹೋದ್ವಿ ಅಂತ ಹೇಳಿದರೆ, ಅಥವಾ ಬಿಸ್ನೆಸ್ ರಿಲೇಟೆಡ್, ಎಜುಕೇಷನ್ ರಿಲೇಟೆಡ್ ಎಕ್ಸೆಟ್ರಾ, ರೈಟ್. ಸೊ ಇಲ್ಲಿ ಪ್ರೈಸ್ನ ಜೊತೆಗೂ ಕೂಡ ಇದ್ರ ಮುಖ್ಯ ಪಾತ್ರ ಏನಾಗಿದೆ, ಹೆಲ್ಪ್ಸ್ ಟು ಟ್ರಾನ್ಸ್ಫರಿಂಗ್ ಆಫ್ ಪರ್ಚೇಸಿಂಗ್ ಪವರ್ ಕೂಡ. ಅಂದರೆ ಇಂಡಿಯನ್ ರುಪಿ ಯಾವ ರೀತಿ ಫ್ರೀಲಿ ಅವನು ಪರ್ಚೇಸ್ ಆಗಿ, ಅಂದರೆ ಯಾವ ರೀತಿ ಅವ್ನು ಪರ್ಚೇಸ್ ಮಾಡ್ತಾಯಿದ್ದ ಇಂಡಿಯಾದಲ್ಲಿನೂ ಗೂಡ್ಸ್ಗಳನ್ನು, ಅದೇ ರೀತಿ ಯಾವುದೇ ತೊಂದರೆ ಇಲ್ಲದು ಕೂಡ ಫಾರಿನ್ ಕಂಟ್ರಿಯಲ್ಲೇನು ಅದೇ ರೀತಿ ಪರ್ಚೇಸ್ ಮಾಡುವಂಥ ಅವ್ನಿಗೇನಿದೆ ಪವರ್ಗಳು ಬೇಕು. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಇಲ್ಲಿ ಕ್ರಿಯೇಟ್ ಆಫ್ ಹ್ಯೂಮನ್ ಬಾಂಡ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇಲ್ಲಿನ ವ್ಯಕ್ತಿ ಆ ವ್ಯಕ್ತಿಯ ಜೊತೆ ಕೂಡ ಅದೇ ರೀತಿ ಸಂಬಂಧವನ್ನು ಸ್ಟ್ರಾಂಗ್ಲಿ ಒಂದು ಬಾಂಡ್ನ ಕ್ರಿಯೇಟ್ ಮಾಡಿದರೆ ಆವಾಗ ಏನಾಗ್ತದೆ, ತನ್ನ ಕಂಟ್ರಿ ಕರೆನ್ಸಿ ಬೇರೆ ಕಂಟ್ರಿ ಜೊತೆಗೂ, ತನ್ನ ವ್ಯವಹಾರವನ್ನು ಬೇರೆ ಕಂಟ್ರಿಯ ವ್ಯವಹಾರ ಜೊತೆಗೂ ಕೂಡ ನಾವೇನು ಮಾಡ್ಕೋಬೋದು, ಈ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನಲ್ಲಿ ನಾವೇನು ಕಾರ್ಯನಿರ್ವಹಿಸ್ಕೊಂಡು ಟ್ರಾನ್ಸ್ಫರ್ ಮಾಡಬಹುದು ಅಂತೇಳಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಹೇಳಿದೆ ನೋಡ್ರಿ, ವೇರ್ ಗೂಡ್ಸ್ ಆ್ಯಂಡ್ ಪೀಪಲ್ ಕ್ಯಾನ್ ಗೋ ಟು ಡಿಫ್ರೆಂಟ್ ಕಂಟ್ರೀಸ್, ದೇ ನೀಡ್ ಆಫ್ ಪರ್ಚೇಸಿಂಗ್ ಪವರ್, ದೇರ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಗಿವ್ ಪರ್ಚೇಸಿಂಗ್ ಪವರ್. ಸೊ ಇಲ್ಲಿನ ಆಬ್ವಿಯಸ್ಲಿ ಗೂಡ್ಸ್ನ ಮತ್ತು ಪೀಪಲ್ನ ಬೇರೆ ಬೇರೆ ಕಂಟ್ರಿಲಿ ಕೂಡ ಒಂದು ಪರ್ಚೇಸ್ ಪವರ್ ಅಂದರೆ ಬೇಕೇ ಬೇಕು, ನೀಡ್ ಆಫ್ ಪರ್ಚೇಸಿಂಗ್ ಪವರ್. ಸೊ ಅದು ಯಾವ್ದು ಕ್ರಿಯೇಟ್ ಮಾಡ್ತದೆ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅದೇ ಕೊಡ್ತದೆ, ರೈಟ್. ಪರ್ಚೇಸಿಂಗ್ ಪವರ್ ಆಫ್ ಪೀಪಲ್ ಟು ಡಿಫ್ರೆಂಟ್ ನೇಷನ್, ಬೇರೆ ಬೇರೆ ರಾಷ್ಟ್ರದಲ್ಲಿ ಕೂಡ ಪರ್ಚೇಸ್ ಪವರ್ಗಳನ್ನು ಕ್ರಿಯೇಟ್ ಮಾಡುವಂಥ ಮುಖ್ಯ ಕಾರ್ಯ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಆಗಿದೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಸೆಕೆಂಡ್ ಒನ್, ಕ್ರೆಡಿಟ್ ಫಂಕ್ಷನ್ ಅಂತೇಳಿ. ಕ್ರೆಡಿಟ್ ಫಂಕ್ಷನ್ ಮೀನ್ಸ್ ಕ್ರೆಡಿಟ್ ಕಾರ್ಯಗಳು ಅಂತ ಹೇಳ್ತೇವೆ. ಸೊ ಇನ್ ದಿಸ್ ಕೇಸ್ ಫಾರೆಕ್ಸ್ ಪ್ರೊವೈಡ್ ಶಾರ್ಟ್ ಟರ್ಮ್ ಕ್ರೆಡಿಟ್, ಅಂದರೆ ಶಾರ್ಟ್ ಟರ್ಮ್ ಕ್ರೆಡಿಟ್ ಮೀನ್ಸ್ ಅಲ್ಪಾವಧಿಯ ಸಾಲಗಳನ್ನು ಕೂಡ ಪ್ರೊವೈಡ್ ಮಾಡ್ತದೆ ಅಂಥೇಳಿ ಟು ದ ಇಂಪೋರ್ಟರ್ಸ್ಗಳಿಗೆ. ಇಂಪೋರ್ಟರ್ಸ್ ಮೀನ್ಸ್ ಯಾರು ಗೂಡ್ಸ್ನ ಪರ್ಚೇಸ್ ಮಾಡ್ತಾರೆ ಅವರಿಗೂ ಕೂಡ ಏನು ಮಾಡ್ತದೆ, ಬ್ಯಾಂಕ್ಸ್ಗಳ ಮುಖಾಂತರ ಶಾರ್ಟ್ ಟರ್ಮ್ ಕ್ರೆಡಿಟ್ ಅಥವಾ ಬೇರೆ ಕಂಟ್ರಿ ಇಂಪೋರ್ಟ್ ಮಾಡಿದಂಥ ಕಂಟ್ರಿಗೂ ಕೂಡ ಏನು ಮಾಡ್ತೇವೆ, ಗೂಡ್ಸ್ ಪರ್ಚೇಸ್ ಮಾಡಿದೆ ಅಂಥೇಳಿ ಶಾರ್ಟ್ ಟರ್ಮ್ ಕ್ರೆಡಿಟ್ ಬೇಸಿಸ್ ಮೇಲೂ ಪರ್ಚೇಸ್ ಮಾಡಲಿಕ್ಕೆ ಅನುಮತಿ ಕೊಡ್ತದೆ. ಸೊ ಶಾರ್ಟ್ ಟರ್ಮ್ ಮೀನ್ಸ್ ಅಲ್ಪಾವಧಿಯ ಸಾಲಗಳ ಬೇಸಿಸ್ ಮೇಲೆ ಗೂಡ್ಸ್ಗಳನ್ನು ಪರ್ಚೇಸ್ ಮಾಡ್ಬೋದು ಅಥವಾ ಸೆಲ್ ಮಾಡ್ಬೋದು. ಸೊ ಇನ್ ದಿಸ್ ಕೇಸ್ ಇದು ಮುಖ್ಯವಾದಂಥ ಪಾತ್ರ ಇರೋದೇ ಮೇನ್ ಆಗಿ ಹೇಳಬೇಕಂದ್ರೆ ಇಟ್ ಇಸ್ ಅ ಹೆಲ್ಪ್ ಇನ್ ಅ ಕ್ರೆಡಿಟ್ ಆಫ್ ದ ಸೇಲ್ಸ್ ಆ್ಯಂಡ್ ಪರ್ಚೇಸ್ ಆಫ್ ಫಾರಿನ್ ಗೂಡ್ಸ್ ಅಂತೇಳಿ ಹೇಳ್ಬೋದು. ಸೊ ಇನ್ ದಿಸ್ ಕೇಸ್ ಆಲ್ಸೋ ದ ಶಾರ್ಟ್ ಟರ್ಮ್ ಕ್ರೆಡಿಟ್ ಮೇನ್ ಆಗಿ ದ ಶಾರ್ಟ್ ಟರ್ಮ್ ಕ್ರೆಡಿಟ್ ಟು ದ ಇಂಪೋರ್ಟರ್ಸ್ ಸೊ ಆ್ಯಸ್ ಟು ಫೆಸಿಲಿಟಿ ಕೊಡ್ತದೆ ಸ್ಮೂತ್ ಫ್ಲೋ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫ್ರಮ್ ಕಂಟ್ರಿ ಟು ಕಂಟ್ರಿ. ಈಗ ಹೇಳ್ದಲ್ಲ, ಕಂಟ್ರಿ ಟು ಕಂಟ್ರಿ ಗೂಡ್ಸ್ನ ಆ್ಯಂಡ್ ಸರ್ವಿಸ್ನ ಕ್ರೆಡಿಟ್ ಬೇಸಸ್ ಮೇಲೆ ಎಕ್ಸ್ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಇಂಪೋರ್ಟರ್ ಕ್ಯಾನ್
use a credit to finance foreign purchases, such as the Indian company wants to purchase machinery from USA, can pay for purchase by issuing a bill of exchange in the foreign exchange market, essentially with the 3-month maturity. ಅಂದರೆ 3 ತಿಂಗಳದ ಒಂದು ಮೆಚುರಿಟಿ ಕೊಡ್ತದೆ, 3 ತಿಂಗಳ ಮಟ್ಟ ಟೈಮ್ ಕೊಡ್ತದೆ ಅಮೌಂಟ್ನ ರಿಟರ್ನ್ ಮಾಡಲಿಕ್ಕೆ ಅಂಥೇಳಿ. ಸೊ ಇದನ್ನು ಯಾವ ರೀತಿ ಅಂಥೇಳಿ ಒಂದು ಚಾರ್ಟ್ ಜೊತೆಗೆ ನಾನು ಎಕ್ಸಾಂಪಲ್ನ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಇಲ್ಲಿ ಮುಖ್ಯವಾದಂಥ ಈ 2ನೇ ಪಾಯಿಂಟಲ್ಲಿ ಇರುವಂಥ ಮುಖ್ಯ ಮೇನಾಗಿ ಏನಿದೆ, ಇಟ್ ಈಸ್ ಅ ಹೆಲ್ಪ್ ಆಫ್ ಅ ಕ್ರೆಡಿಟ್ ಗಿವ್ ಟು ದ ಸೇಲ್ಸ್ ಆ್ಯಂಡ್ ಪರ್ಚೇಸಿಂಗ್ ಆಫ್ ಫಾರಿನ್ ಗೂಡ್ಸ್ ಅಂತೇಳಿ ಹೇಳ್ಬೋದು. ಯಾವ ರೀತಿ? ಸೊ ದಿಸ್ ಈಸ್ ದ ಸೆಕೆಂಡ್ ಒನ್ ಚಾರ್ಟ್, ಕ್ರೆಡಿಟ್ ಫಂಕ್ಷನ್ಸ್ ಅಂತ ಹೇಳ್ತೇವೆ. ಕ್ರೆಡಿಟ್ ಫಂಕ್ಷನ್ ಇದರ ಮುಖ್ಯ ಕಾರ್ಯ ಯಾವ ರೀತಿ ಇದೆ ಅಂತ ಹೇಳಿದರೆ, ಒಂದು ಕಂಟ್ರಿಯ ಮತ್ತೊಂದು ಕಂಟ್ರಿ ಜೊತೆಗೆ ಯಾವ ರೀತಿ ಟ್ರೇಡ್ ಅಂದರೆ ವ್ಯಾಪಾರ ಮಾಡ್ತದೆ, ಆ ಟ್ರೇಡ್ ಜೊತೆಗೆ 2 ವ್ಯಕ್ತಿಗಳು ಯಾವ್ಯಾವ ರೀತಿ ಕಾರ್ಯನಿರ್ವಹಿಸಬಹುದು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನಲ್ಲಿ ಅಂತೇಳಿ. ಓಕೆ, ಸೊ 2 ವ್ಯಕ್ತಿಯ ಜೊತೆಗೆ 2 ದೇಶಗಳು ಕೂಡ ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ. ಸೊ ಫಸ್ಟ್ ಒನ್ ಇಲ್ಲೇನಿದೆ, ಎಕ್ಸ್ಪೋರ್ಟರ್ಸ್ ಮೀನ್ಸ್ ಇಟ್ ಈಸ್ ಅ ಎಕ್ಸಾಂಪಲ್ ಇಂಡಿಯಾದವ್ರು ಅಂತ ತಿಳ್ಕೊರಿ. ಓಕೆ, ಇಂಪೋರ್ಟರ್ ಮೀನ್ಸ್ ಇಸ್ ಔಟ್ ಆಫ್ ದ ಕಂಟ್ರಿ. ಓಕೆ, ಎಕ್ಸ್ಪೋರ್ಟರ್ ಮೀನ್ಸ್ ಹೂ ಇಸ್ ಸೆಲ್ಲಿಂಗ್ ದ ಗೂಡ್ಸ್, ರೈಟ್? ಯಾರು ಸೆಲ್ ಮಾಡ್ತಾ ಇದ್ದಾರೆ ಗೂಡ್ಸ್, ಅವ್ರ ಎಕ್ಸ್ಪೋರ್ಟರ್. ಆ ಗೂಡ್ಸ್ನ ಯಾವ ಕಂಟ್ರಿ ಅಥವಾ ಯಾರು ಪರ್ಚೇಸ್ ಮಾಡ್ತಿದ್ದಾರೆ ಅವರ ಇಂಪೋರ್ಟರ್ಸ್. ಸೊ ಇಲ್ಲೇನಾಗ್ತಿದೆ, ಈಗ ಜಸ್ಟ್ ಅಂತ ಏನು ಹೇಳಿದೆ, ಇಲ್ಲಿ ವ್ಯಾಪಾರ ಮಾಡುವವರು ಅಥವಾ 2 ವ್ಯಾಪಾರ ವ್ಯಕ್ತಿಗಳು ಅಥವಾ 2 ವ್ಯಾಪಾರದ ದೇಶಗಳು ಕ್ರೆಡಿಟ್ ಸಾಲಗಳ ಅಲ್ಪಾವಧಿಯ ಸಾಲಗಳ ಬೇಸಸ್ ಮೇಲೂ ಕೂಡ ಏನು ಮಾಡಬಹುದು, ಬಿಸ್ನೆಸ್ನ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಯಾವ ರೀತಿ? ಎಕ್ಸ್ಪೋರ್ಟರ್ ಹೂ ಈಸ್ ಸೆಲ್ ದ ಗೂಡ್ಸ್ ಆನ್ ದ ಕ್ರೆಡಿಟ್ ಬೇಸಸ್. ಓಕೆ, ಇಂಪೋರ್ಟರ್ ಏನು ಮಾಡ್ತಾನೆ, ಅದನ್ನು ಪರ್ಚೇಸ್ ಮಾಡ್ತಾನೆ, ರೈಟ್? ಅವ್ನಿಗೆ ಸದ್ಯದಲ್ಲಿ ಅಮೌಂಟ್ ಕೊಡುವಷ್ಟು ಅವನ ಹತ್ರ ಎಬಿಲಿಟಿ ಇಲ್ಲ ಅಂತ ಹೇಳಿದರೆ ಅವನೇನು ಮಾಡ್ಬೋದು ಅಂದರೆ ಲೆಟ್ರ್ಗಳ ಬೇಸಸ್ ಮೇಲೆ ಅವ್ನು ತಿಳಿಸ್ಬೋದು. ಲೇಟಾಗಿ ಅಂದರೆ ಸ್ವಲ್ಪ ದಿನದ ನಂತರ ನಾನು ನಿಮ್ಗೇನು ಮಾಡ್ಬೋದು, ಪೇ ಮಾಡ್ತೇನೆ. ಹಾಗಿದ್ರೆ ಯಾವ ರೀತಿ? ಸೊ ಎಕ್ಸ್ಪೋರ್ಟರ್ ಅದಕ್ಕೇನು ಮಾಡ್ತಾನೆ, ಒಂದು ಬಿಲ್ನ ಹರಿದು ಬಿಲ್ನ ಎಷ್ಟು ಅಮೌಂಟ್ ಆಗಿದೆ ಅಂತ ಅದೆಲ್ಲ ಬಿಲ್ನ ಬರೆದು ಬಿಲ್ನ ಕಳಿಸ್ತಾನೆ, ಬಿಲ್ ಆಫ್ ಎಕ್ಸ್ಚೇಂಜ್ ಟು ದ ಇಂಪೋರ್ಟರ್ಸ್ಗಳಿಗೆ, ಯಾರು ಪರ್ಚೇಸ್ ಮಾಡಿದಂತಹ ಗೂಡ್ಸ್ನ ಆ ಕಂಟ್ರಿಗೆ, ಕರೆಕ್ಟ್? ಈಗ ಎಕ್ಸ್ಪೋರ್ಟರ್ ಅನ್ನೋದು ಇಟ್ ಈಸ್ ರುಪೀಸ್, ರೈಟ್? ಇಂಪೋರ್ಟ್ ಪರ್ಚೇಸ್ ಮಾಡಿದವನು ಗೂಡ್ಸ್ ಅವ್ರದ್ದು ಕಂಟ್ರಿ ಡಾಲರಲ್ಲಿದೆ, ಕರೆಕ್ಟ್? ಆಫ್ಟರ್ ದ 3 ಮಂತ್ ಆದಮೇಲೆ, ಮೆಚ್ಯೂರಿಟಿ ಪೀರಿಯಡ್ ಆದಮೇಲೆ ಇಂಪೋರ್ಟರ್ ಏನು ಮಾಡ್ತಾನೆ, ಹೂ ಇಸ್ ಪರ್ಚೇಸ್ ಮಾಡಿದಂಥ ಗೂಡ್ಸ್ ಅವನ ಕಂಟ್ರಿದು ಅಮೌಂಟ್ ಡಾಲರಲ್ಲಿದೆ, ರೈಟ್? ಅವನೇನು ಮಾಡ್ತಾನೆ, ಫ್ಯೂಚರ್ ಡೇಟ್ನಲ್ಲಿ, ಇಲ್ಲಿ ನೋಡಿ, ಫ್ಯೂಚರ್ ಡೇಟ್ ಆಫ್ ಬಿಲ್ ಇಸ್ ಕ್ಲಿಯರ್ಡ್ ಬೈ ಬ್ಯಾಂಕ್. ಫ್ಯೂಚರ್ ಡೇಟ್ನ ಪ್ರಕಾರ 3 ತಿಂಗಳ ನಂತರ ಎಕ್ಸ್ಪೋರ್ಟರ್ನ ಬಿಲ್ನ ಕ್ಲಿಯರ್ ಕೊಟ್ಟು ಮುಗಿಸ್ಬೇಕು. ಯಾರು ಮುಗಿಸ್ಬೇಕಾಗ್ತದೆ, ಕ್ಲಿಯರ್ ಮಾಡಬೇಕು? ಬ್ಯಾಂಕ್. ಸೊ ಇವ್ರ ಮಧ್ಯದಲ್ಲಿ ಮೇನಾಗಿ ಬ್ಯಾಂಕ್ ಈ ಕಾರ್ಯನ ನಿರ್ವಹಿಸ್ತದೆ, ಮೀನ್ಸ್ ಇಂಟರ್ಮಿಡಿಯೇಟ್, ಇವ್ರ ಏಜೆಂಟ್ಗಳ ಮುಖಾಂತರ ಕೂಡ ಏನು ಮಾಡಬಹುದು, ಡಾಲರ್ನ ಕೊಟ್ಟು ರುಪೀಸಲ್ಲಿ ಕನ್ವರ್ಟ್ ಮಾಡ್ಕೋಬಹುದು ಅಂತೇಳಿ. ಸೊ ಇಂಪೋರ್ಟರ್ ಏನು ಮಾಡ್ತಾನೆ, ಸ್ವಲ್ಪ ದಿನದ ನಂತರ ಏನು ಮಾಡ್ತಾನೆ, ಗೂಡ್ಸ್ ಪರ್ಚೇಸ್ ಮಾಡಿದಂತಹ ಬಿಲ್ ಬೇಸಸ್ ಮೇಲೆ ಏನು ಮಾಡ್ತಾನೆ, ಡಾಲರ್ನ ಏನು ಮಾಡ್ತಾನೆ, ಬ್ಯಾಂಕಿಗೆ ಕೊಡ್ತಾನೆ. ಬ್ಯಾಂಕ್ ಏನು ಮಾಡ್ತದೆ, ಕನ್ವರ್ಟ್ ಮಾಡ್ತದೆ, ರುಪೀಸಲ್ಲಿ ಕನ್ವರ್ಟ್ ಮಾಡಿ ಅದನ್ನು ಯಾರಿಗೆ ಕೊಡ್ತಾರೆ, ಎಕ್ಸ್ಪೋರ್ಟರ್ಸ್ಗಳಿಗೆ, ಅಂದರೆ ಇಂಡಿಯಾದಲ್ಲಿರುವಂಥವ್ರಿಗೆ ಅದನ್ನು ಪೇ ಮಾಡ್ತದೆ. ಈಗ ಇಂಡಿಯಾ ರುಪೀಸ್ ಅಂತ ಹೇಳಿಲ್ಲ, ಪೌಂಡ್ ಟು ಡಾಲರ್ ಆಗ್ಬೋದು, ಡಾಲರ್ ಟು ಪೌಂಡ್ ಆಗ್ಬೋದು. ಸೊ ಇದ್ರೆ ಯೂರೋ ಟು ಡಾಲರ್, ರಿಯಾಲ್ ಟು ಡಾಲರ್, ಡಾಲರ್ ಟು ರಿಯಾಲ್, ರುಪೀಸ್ ಟು ಪೌಂಡ್. ಸೊ ಈ ರೀತಿ ಎಲ್ಲ ಕಂಟ್ರಿದು ಕನ್ಸಿಡರ್ ಆಗ್ತದೆ, ಡಾಲರೇ ಅಂತ ಹೇಳಿ ಅಲ್ಲ. ಓಕೆ, ಬಟ್ ನಾನು ಇಲ್ಲಿ ಎಕ್ಸಾಂಪಲ್ ತೊಗೊಂಡಿದ್ದು ಒಂದು ರುಪೀಸ್ ಆ್ಯಂಡ್ ಅನದರ್ ಒನ್ ಡಾಲರ್ ಕಂಟ್ರಿ ಇದೆ. ಸೊ ಓಕೆ, ನೆಕ್ಸ್ಟ್ ಇಲ್ಲಿ ಮೇನಾಗಿ ನಾವು ಈ ರೀತಿಯ ಕಾರ್ಯಗಳನ್ನು ಮೇನಾಗಿ ನಾವು ಎಲ್ಲಿ ಮಾಡ್ತೇವೆ, ಆಬ್ವಿಯಸ್ಲಿ ಇಟ್ ಮೀನ್ಸ್ ಕರೆನ್ಸಿ ಆಸ್ ಕನ್ವರ್ಟೆಡ್ ಟು ದ ಫಾರಿನ್ ಎಕ್ಸ್ಚೇಂಜಿಂಗ್ ಮಾರ್ಕೆಟ್. ಸೊ ಇಲ್ಲೇ ನಾವೇನು ಮಾಡ್ಕೋಬೋದು, ಈ ರೀತಿಯ ಅಲ್ಪಾವಧಿಯ ಸಾಲಗಳ ಬೇಸಸ್ ಮೇಲೆ ವ್ಯಾಪಾರಗಳನ್ನು ಮಾಡಲಿಕ್ಕೆ ಕೂಡ ಬ್ಯಾಂಕ್ ಏನು ಮಾಡ್ತದೆ, ನಮಗೆ ಪರ್ಮಿಷನ್ ಕೊಡ್ತದೆ. ಒನ್ ಕಂಟ್ರೀಸ್ ಟು ಅನದರ್ ಕಂಟ್ರೀಸ್ ಸೆಲ್ ದ ಗೂಡ್ಸ್ ಆನ್ ಕ್ರೆಡಿಟ್ ಬೇಸಸ್ ಅಂಥೇಳಿ. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಹೆಡ್ಜಿಂಗ್ ಫಂಕ್ಷನ್ಸ್ ಅಂತ ಹೇಳ್ತೇವೆ. ಓಕೆ, ಹೆಡ್ಜಿಂಗ್ ಫಂಕ್ಷನ್ಸ್. ಸೊ ಹೆಡ್ಜಿಂಗ್ ಕಾರ್ಯಗಳು ಅಂತ ಹೇಳ್ತೇವೆ. ಇನ್ ದಿಸ್ ಕೇಸ್ ದ ಥರ್ಡ್ ಫಂಕ್ಷನ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಈಸ್ ಅ ಹೆಡ್ಜ್ ಫಂಕ್ಷನ್ ಎಕ್ಸ್ಚೇಂಜ್ ರಿಸ್ಕ್. ಎಕ್ಸ್ಚೇಂಜ್ ರಿಸ್ಕ್ ಅಂತೇಳಿ ಇಲ್ಲಿ ಮೇನ್ ಆಗಿ ಪಾಯಿಂಟ್ ಇರೋದು ಎಕ್ಸ್ಚೇಂಜ್ ರಿಸ್ಕ್. ಅಂದರೆ ಇಲ್ಲಿ ಮುಖ್ಯವಾದಂಥ ಪಾತ್ರ ಏನಾಗಿದೆ, ಇಟ್ ಹೆಲ್ಪ್ಸ್ ಟು ಮಿನಿಮೈಸಿಂಗ್ ರಿಸ್ಕ್ ಆಫ್ ಇನ್ವಾಲ್ವಿಂಗ್ ಇನ್ ಫಾರಿನ್ ಟ್ರೇಡ್. ಅಂದರೆ ವ್ಯಾಪಾರ ಮಾಡುವಂತಹ 2 ದೇಶಗಳ ಅಥವಾ 2 ಕಂಟ್ರಿಗಳು ಏನು ಮಾಡ್ತವೆ, ರಿಸ್ಕ್ನ ಕೂಡ ಏನು ಮಾಡ್ತದೆ, ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡ್ತದೆ. ರಿಸ್ಕ್ ಅಥವಾ ಫ್ಲಕ್ಚುವೇಷನ್ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಪ್ರೈಸ್ ಅಥವಾ ರೇಟ್ನಲ್ಲಿ, ಅದನ್ನು ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡ್ತದೆ. ಸೊ ಇಟ್ ಈಸ್ ಅ ಹೆಡ್ಜಿಂಗ್ ಫಂಕ್ಷನ್ ಅಂತ ಹೇಳ್ತೇವೆ. ಸೊ ಹೆಡ್ಜಿಂಗ್ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂತ ಹೇಳ್ತೇವೆ.
ದ ಪಾರ್ಟೀಸ್ ಟು ಫಾರಿನ್ ಎಕ್ಸ್ಚೇಂಜ್ ಆರ್ ಆಫ್ಟನ್ ಅಫ್ರೈಡ್ ಆಫ್ ಫ್ಲಕ್ಚುಯೇಷನ್. ಈಗ ಹೇಳ್ದಲ್ಲ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗ್ತಾ ಇರ್ತದೆ ಎಕ್ಸ್ಚೇಂಜ್ ರೇಟ್ ಬೆಲೆಯಲ್ಲಿ ಕೂಡ. ಸೊ ಅದಕ್ಕೋಸ್ಕರ ಯಾವ ರೀತಿ ಡಿಸೈಡೆಡ್ ಮಾಡ್ತದೆ ಅಂಥೇಳಿ ಈ ಕಾರ್ಯಗಳು. ಓಕೆ, ದ ಪ್ರೈಸ್ ಆಫ್ ಒನ್ ಕರೆನ್ಸಿ ಇನ್ ಟರ್ಮ್ಸ್ ಆಫ್ ಅನದರ್. ಒಂದು ದೇಶದಿಂದ ಮತ್ತೊಂದು ದೇಶದ ಕರೆನ್ಸಿ ಜೊತೆ ಕೂಡ ಏನಾಗೋದು ಹೆಚ್ಚು ಕಡಿಮೆ ಆಗಬಹುದು. ಸೊ ಯಾವ ರೀತಿ ನೆಕ್ಸ್ಟ್ ಹೇಳ್ತೇನೆ. ದ ಚೇಂಜ್ ಇನ್ ಎಕ್ಸ್ಚೇಂಜ್ ರೇಟ್ ಮೇ ರಿಸಲ್ಟ್ ಇನ್ ಗೇನ್ ಆರ್ ಲಾಸ್ ಟು ಪಾರ್ಟಿ ಕನ್ಸರ್ನ್ಡ್. ಅಂದರೆ ಫೈನಲಿ ಇದರ ರಿಸಲ್ಟ್ ಏನಾಗ್ತದೆ ಅಂತ ಹೇಳಿದರೆ, ಎಕ್ಸ್ಚೇಂಜ್ ಆದಮೇಲೆ ಅಲ್ಲಿ ಹೆಚ್ಚು ಕಡಿಮೆ ಫ್ಲಕ್ಚುಯೇಷನ್ ಬೇಸಿಸ್ ಮೇಲೆ ಎಕ್ಸ್ಚೇಂಜ್ ಆದಮೇಲೆ ರೇಟ್ನಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಅಥವಾ ಯಾವುದಾದ್ರೂ ಒಂದು ದೇಶಕ್ಕೂ ಅಥವಾ ಬೇರೆ ದೇಶಕ್ಕೂ ಕೂಡ ಏನಾಗ್ಬೋದು, ಪ್ರಾಫಿಟ್ ಹೋಗ್ಬೋದು, ಲಾಸ್ ಆಗ್ಬೋದು. ಎರಡು ದೇಶಗಳು, ಎರಡು ಪಾರ್ಟಿ ಮೀನ್ಸ್ ಎರಡು ದೇಶಗಳ ಗೇನ್ ಲಾಸ್ ಅಂತ ಆಗ್ಬೋದು, ಅಥವಾ ಪಾರ್ಟಿ ಮೀನ್ಸ್ ಎರಡು ಕಂಟ್ರಿಗಳಲ್ಲಿ ಯಾವುದೋ ಒಂದು ಕಂಟ್ರಿಗೂ ಲಾಸ್ ಆಗ್ಬೋದು, ಪ್ರಾಫಿಟು ಆಗ್ಬೋದು. ಸೊ ಅದು ಯಾವ ರೀತಿ ಅಂತ ಹೇಳಿ ಹೇಳ್ತೇನೆ. ಬಟ್ ಇದನ್ನು ಯಾವುದೇ ರೀತಿ ಯಾವುದೇ ಕಂಟ್ರಿ ಒಂದಕ್ಕೊಂದು ಕ್ಲೇಮ್ ಮಾಡಬಾರ್ದು ಅಂಥೇಳಿ. ಸೊ ಇದನ್ನು ಕಡಿಮೆ ಮಾಡಿ ಮೀನ್ಸ್ ರಿಸ್ಕ್ನ ಫ್ಲಕ್ಚುಯೇಷನ್ ಕಡಿಮೆ ಮಾಡಲಿಕ್ಕೆ, ಮಿನಿಮೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಅಂಥೇಳಿ. So thus due to this reason the forex provides a service for hedging anticipated or actually claims and liabilities in exchanging for forward contract ಅಂತೇಳಿ. ಅಂದರೆ ಯಾವುದೇ ರೀತಿ ನಾವು ಕರೆನ್ಸಿನ ಎಕ್ಸ್ಚೇಂಜ್ ಮಾಡಿದ ಮೇಲೆ ರೇಟ್ನಲ್ಲಿ ಫ್ಲಕ್ಚುಯೇಷನ್ ಆದ ಬೇಸಿಸ್ ಮೇಲೆ ನಾವು ಎಕ್ಸ್ಚೇಂಜ್ ಮಾಡ್ತೇವೆ ಎರಡು ಕಂಟ್ರಿಗಳು. ಫ್ಯೂಚರ್ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂತೇಳಿ, ಫಾರ್ವರ್ಡ್ ಮೀನ್ಸ್ ಫ್ಯೂಚರ್ನಲ್ಲಿ ಯಾವುದೇ ಬೆಲೆಯಲ್ಲಿ ನಾವು ಎಕ್ಸ್ಚೇಂಜ್ ಮಾಡೋ ಮುಂದೆ ಎರಡೂ ಕಂಟ್ರಿ ಒಂದಕ್ಕೊಂದು ಏನು ಮಾಡ್ಬೋದು, ಕ್ಲೇಮ್ಸ್ ಮಾಡಬಾರ್ದು, ಯಾವುದೇ ರೀತಿಯ ಲಾಸಸ್ ಆಗಬಾರ್ದು. ಲ್ಯಾಬಿಲಿಟೀಸ್ ಅಥವಾ ಕ್ಲೇಮ್ಸ್ ಅಂತ ಹೇಳ್ತಾರೆ. ಕ್ಲೇಮ್ಸ್ ಆರ್ ಲ್ಯಾಬಿಲಿಟೀಸ್ ಅಂದರೆ ಲಾಸ್ ಆಗಬಾರ್ದು ಅಥವಾ ಒಂದಕ್ಕೊಂದು ಕ್ಲೇಮ್ ಮಾಡಬಾರ್ದು ಅಂಥೇಳಿ ಅದೇನು ಮಾಡ್ತೇವೆ, ಒಂದು ಅಗ್ರಿಮೆಂಟ್ ಮಾಡ್ತದೆ ಅಂಥೇಳಿ. ಸೊ ಅದು ಯಾವ ರೀತಿ ಹೇಳ್ತಾನೆ, ಫಾರ್ವರ್ಡ್ ಕಾಂಟ್ರಾಕ್ಟ್ ಈಸ್ ಯೂಸ್ವಲಿ 3 months. ಆಬ್ವಿಯಸ್ಲಿ ಕ್ರೆಡಿಟ್ ಯಾವ ರೀತಿ ಎಕ್ಸ್ಚೇಂಜ್ ಮಾಡಿರ್ತೇವೆ ಕ್ರೆಡಿಟ್ ಬೇಸಿಸ್ ಮೇಲೆ, ಅದೇ ರೀತಿ ಫ್ಯೂಚರ್ನಲ್ಲಿಯೂ ಕೂಡ ನಾವು ಫಾರ್ವರ್ಡ್ ಮೀನ್ಸ್ ಫ್ಯೂಚರ್ 3 month ಬೇಸಿಸ್ ಮೇಲೆ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೂ ಕೂಡ ಯಾವ ರೀತಿ ಬೈ ಆ್ಯಂಡ್ ಸೆಲ್ ದ ಫಾರಿನ್ ಎಕ್ಸ್ಚೇಂಜ್ ಫಾರ್ ಅನದರ್ ಕರೆನ್ಸಿನೂ ಮಾಡ್ಬೋದು ಆ್ಯಟ್ ದ ಫಿಕ್ಸ್ಡ್ ಡೇಟ್ ಇನ್ ದ ಫ್ಯೂಚರ್ ಆ್ಯಟ್ ಅ ಪ್ರೈಸ್. ಸೊ ಒಂದು ಫಿಕ್ಸ್ ರೇಟ್ನ ಡಿಸೈಡ್ ಮಾಡಿ ಫ್ಯೂಚರ್ ಡೇಟ್ನಲ್ಲಿ ಪ್ರೈಸ್ನ ಏನು ಮಾಡ್ಬೋದು, ಅಗ್ರೀಡ್ ಅಪಾನ್ ದ ಟುಡೇ, ಆ ದಿನದ ಬೆಲೆಯಲ್ಲಿ ನಾವೇನು ಮಾಡ್ಬೋದು, ಎಕ್ಸ್ಚೇಂಜ್ ಮಾಡ್ಕೋಬೋದು ಅಂತೇಳಿ. ನೋ ಮನಿ ಈಸ್ ಎಕ್ಸ್ಚೇಂಜ್ ಅಟ್ ಟೈಮ್ ಆಫ್ ದ ಕಾಂಟ್ರಾಕ್ಟ್. ಸೊ ಇದನ್ನು ಎಕ್ಸಾಂಪಲ್ ಜೊತೆಗೆ ಚಾರ್ಟ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈಗ ಇಲ್ಲಿ ನಾನು ನಿಮಗೆ ಹೆಡ್ಜಿಂಗ್ ಫಂಕ್ಷನ್ಸ್ನ ಥಿಯರಿನ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಈ ರೀತಿ ಒಂದು ಡೈಗ್ರಾಮ್ ಹಾಕಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ ಏನಿದೆ ಅಂತ ಹೇಳಿದೆ, ಹೆಡ್ಜಿಂಗ್ ಫಂಕ್ಷನ್ ರೈಟ್. ಇದರಲ್ಲಿ ಏನು ಕೊಡಿದೆ, ಅಂಡರ್ ದಿಸ್ ಎಕ್ಸ್ಚೇಂಜ್ ರೇಟ್ ಈಸ್ ಅ ಲಾಕ್ಡ್ ಫಾರ್ ಫ್ಯೂಚರ್ ಡೇಟ್ ಟ್ರಾನ್ಸಾಕ್ಷನ್ಸ್. ಸೊ ಇದರ ಮುಖ್ಯ ಕಾರ್ಯ ಇಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ನಾವು ಯಾವ ರೀತಿ ಎಕ್ಸ್ಚೇಂಜ್ ಮಾಡ್ತೀವಿ ಪ್ರೈಸ್ನ, ಆ ಪ್ರೈಸ್ನ ಲಾಕ್ಡ್ ಮಾಡಬೇಕು. ಲಾಕ್ಡ್ ಮೀನ್ಸ್ ಮುಂದಿನ ಫಾರ್ವರ್ಡ್ ಮೀನ್ಸ್ ಫ್ಯೂಚರ್ ಡೇಟ್ನಲ್ಲಿ ಯಾವುದೇ ರೀತಿಯ ಕ್ಲೇಮ್ಸ್ ಅಥವಾ ಲಯಬಿಲಿಟೀಸ್ ಲಾಸ್ ಆಗಬಾರ್ದು ಯಾವುದೇ ಕಂಟ್ರಿಗೆ ಅಂಥೇಳಿ. ಸೊ ಆ ಬೇಸಿಸ್ ಮೇಲೆ ಏನು ಮಾಡಬೇಕು, ಇವತ್ತಿನ ಡೇಟ್ನಲ್ಲಿನ ಒಂದು ರೇಟ್ನ ಎಕ್ಸ್ಚೇಂಜ್ ರೇಟ್ನ ಲಾಕ್ ಮೀನ್ಸ್ ಫಿಕ್ಸ್ಡ್ ಮಾಡಿ ಫ್ಯೂಚರ್ನಲ್ಲಿ ಅದರ ಬೇಸಿಸ್ ಮೇಲೇ ಟ್ರಾನ್ಸಾಕ್ಷನ್ಸ್ ಮಾಡಬೇಕಂತೇಳಿ. ಓಕೆ, ಸೊ ಯಾವ ರೀತಿ ನೋಡ್ರಿ ಇಲ್ಲಿ. ಸೊ ಫಸ್ಟ್ ಏನಿದೆ, ಯು ವಾಂಟ್ ಟು ಪರ್ಚೇಸ್ ಅ ಮಷಿನ್, ಕರೆಕ್ಟ್, ಯು ವಾಂಟ್ ಟು ಪರ್ಚೇಸ್ ಅ ಮಷೀನ್ ಫ್ರಮ್ US $. ಓಕೆ, ಸಪೋಸ್ ಇಲ್ಲಿ ನೋಡಿ, ಯು ವಾಂಟ್ ಟು ಪರ್ಚೇಸ್ ಅ ಮಷೀನ್ ಅಂಥೇಳಿ ಇಲ್ಲಿ ಹೇಳಿದ್ದೇನು, ಇದು ಇಂಡಿಯಾದವರು. ಓಕೆ, ಮೀನ್ಸ್ ಇಂಡಿಯಾದವರು ಅಂತ ಹೇಳಿದರೆ ಇಂಡಿಯಾದ ಒಬ್ಬ ಟ್ರೇಡ್ ಮಾಡುವಂಥ ವ್ಯಕ್ತಿ, ವ್ಯಾಪಾರ ಮಾಡುವಂಥ ವ್ಯಕ್ತಿ, ಅಥವಾ ಯಾವುದೇ ಒಂದು ಕಾರ್ಪೊರೇಟ್ ಸೆಕ್ಟರ್ ಅಥವಾ ಯಾವುದೇ ಒಂದು ಕಂಪನಿ ಅಂತ ತಿಳ್ಕೊರಿ. ಓಕೆ, ಸಪೋಸ್ ಎಕ್ಸಾಂಪಲ್ ಕಂಪನಿನೇ ತಿಳ್ಕೊರಿ. ಇಟ್ ಈಸ್ ಅ ಇಂಡಿಯನ್ ಕಂಪನಿ ರೈಟ್. ಅವ್ರ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಅವ್ರಿಗೆ ಒಂದು ಮಷಿನ್ ಬೇಕಾಗಿದೆ ಫ್ರಾಮ್ ಎಲ್ಲಿಂದ, ಅಮೇರಿಕಾ USA ಬಟ್ USA $. ಬೇಸಿಸ್ ಮೇಲೇ ಅವ್ರೇನು ಮಾಡಬೇಕು, ಆ ಮಷಿನ್ನ ಪರ್ಚೇಸ್ ಮಾಡಬೇಕಾಗ್ತದೆ. ಓಕೆ, ಸೊ ದ ಕಾಸ್ಟ್ ಆಫ್ ಮಷೀನ್ ಸಪೋಸ್ $1,00,000 ಇದೆ. ಮೀನ್ಸ್ ಇಲ್ಲೇನಿದೆ, ಇಂಡಿಯಾದ ಕಂಪನಿ ಒಂದು ಮಷಿನ್ನ ಪರ್ಚೇಸ್ ಮಾಡ್ತಾ ಇದೆ ಎಲ್ಲಿಂದ, ಫಾರಿನ್ ಕಂಟ್ರಿಯಿಂದ. ಸೊ ಫಾರಿನ್ ಕಂಟ್ರಿ ಏನು ಮಾಡ್ತಿದೆ, ಅವ್ರದ್ದು ಅಮೌಂಟ್ ಆಬ್ವಿಯಸ್ಲಿ ಏನಿದೆ US $ಅಲ್ಲಿದೆ, ಕರೆಕ್ಟ್. ಸೊ ಈಗೇನು ಮಾಡ್ತಿದೆ, ಅವ್ರು ಏನು ಮಾಡ್ತಿದೆ, ಕಾಸ್ಟ್ ಆಫ್ ಮಷೀನ್ ಸಪೋಸ್ ಅವ್ರದ್ದೇನಿದೆ $1,00,000 ಇದೆ $. ಒಂದು ಮಷಿನ್ನ ಬೆಲೆ ಎಷ್ಟಿದೆ ಅವ್ರ ಪ್ರಕಾರ, $1,00,000 ಅಂಥೇಳಿ ಇದೆ ಅವ್ರ ಪ್ರಕಾರ. ಓಕೆ, ಹಾಗೆ ನಮ್ಮ ಇಂಡಿಯಾದಲ್ಲಿ ಎಷ್ಟಿದೆ ನಮಗೇನೂ ಗೊತ್ತಿಲ್ಲ. ಸೊ ಅದ್ರ ಬೇಸಿಸ್ ಮೇಲೆ ನಾವು ಹೇಳಬೇಕಂತ ಹೇಳಿದರೆ, ಯು ವಿಲ್ ಆರ್ಡರ್. ಈಗ ನೀವೇನು ಮಾಡ್ತೀರಿ, ಆರ್ಡರ್ ಮಾಡ್ತೀರಿ, ಇಂಡಿಯಾದವ್ರು ಏನು ಮಾಡ್ತೀರಿ ಅಂದರೆ ಸಪೋಸ್ ಈಗ 27 May 2021. ಓಕೆ, ಇದೇ ಮಂತ್ನಲ್ಲಿನೇ ನೀವೇನು ಮಾಡಿದ್ರಿ, 27ಗೆ ಆ ಮಷಿನ್ನ ಆರ್ಡರ್ ಮಾಡಿದ್ರಿ. ಬಿಕಾಸ್ ಎದಕ್ಕಂದರೆ ನೀವು ಆ ದಿನದ ಅಂದರೆ 27th ಈ ದಿನದ ಬೆಲೆ ಅಂದರೆ ಈ ದಿನದ $1 ರುಪೀಸ್ ಎಷ್ಟಿದೆ, 72 ರೂಪೀಸ್ ಇದೆ ರೈಟ್. ನಾನು ನಿನ್ನೆ
ಅಷ್ಟೇ. ಆ ವಿಡಿಯೋಲಿ ಹೇಳಿದ್ದೆ, ಅಂದರೆ ಹಿಂದಿನ ಒಂದು ವಿಡಿಯೋ ನಾನು ನಿಮ್ಗೆ ಹೇಳಿದ್ದೆ, $1 ಈಕ್ವಲ್ಸ್ ಟು 72 ರೈಟ್. $100 7,000 ಸಮಥಿಂಗ್ ಚಿಲ್ಲರ್ ಅಮೌಂಟ್ ಇತ್ತು ರೈಟ್. ಸೊ ಅದೇ ರೀತಿ ಈಗ ಸದ್ಯ ನಾವು ಅದ್ರ ಬೇಸಿಸ್ ಮೇಲೇ ಕನ್ಸಿಡರ್ ಮಾಡುವ. ಓಕೆ, ಒಂದು ಮಷಿನ್ನ ಆರ್ಡರ್ ಮಾಡಿದ್ದೇವೆ ಯಾವಾಗ 27 ಮೇ 2021 ಇವತ್ತಿನ ದಿನದಲ್ಲಿ ಅಂತ ತಿಳ್ಕೊರಿ. ಬಟ್ ಇವತ್ತಿನ ದಿನದ ಬೇಸಿಸ್ ಮೇಲೆ $1 ಈಕ್ವಲ್ಸ್ ಟು 72 ರೂಪೀಸ್ ಇಂಡಿಯನ್ ಕರೆನ್ಸಿ ಕರೆಕ್ಟ್. ಸೊ ಹಾಗಿದ್ರೆ ಅದ್ರ ಬೇಸಿಸ್ ಮೇಲೆ ಹಾಗಿದ್ರೆ $1,00,000 ಅವರು ಒಂದು ಮಷಿನ್ ಎಷ್ಟಕ್ಕೆ ನಮ್ಗೆ ಸೆಲ್ ಮಾಡ್ತಾಯಿದ್ದಾರೆ, $1,00,000 ಹಾಗಿದ್ರೆ ನಮ್ಮ ಟುಡೇಸ್ ರೇಟ್ ಆ $1,00,000 ನಮ್ಮ ಇಂಡಿಯಾದ ಟುಡೇ ರೇಟಲ್ಲಿ ಕನ್ಸಿಡರ್ ಮಾಡಿದರೆ ಎಷ್ಟಾಗ್ತದೆ, 72 × 1 ಮಾಡಿದರೆ 72 lakh rupees ನಮ್ಮ ಇಂಡಿಯನ್ ಕರೆನ್ಸಿನ ಪೇ ಮಾಡಬೇಕಾಗ್ತದೆ. ಕನ್ವರ್ಟ್ ಟು ದ ಡಾಲರ್ ಆಗಿ ಕನ್ವರ್ಟ್ ಮಾಡಿ ಆ ಮಷಿನ್ನ ಪರ್ಚೇಸ್ ಮಾಡಬೇಕು ರೈಟಾ. ಏನು ಹೇಳ್ತೀವಿ ತಿಳಿತು ಅಂದರೆ ಇಂಡಿಯಾದವರು ಫಾರಿನ್ ಕಂಟ್ರಿ ಒಂದು ಮಷಿನ್ನ ಪರ್ಚೇಸ್ ಮಾಡ್ತಾಯಿದ್ದಾರೆ. ಓಕೆ, ಬಟ್ ಇಂಡಿಯಾದಲ್ಲಿ ಇವತ್ತಿನ ದಿನದ ಬೆಲೆ $1 ಈಕ್ವಲ್ಸ್ ಟು 72 ರೂಪೀಸ್ ಇದೆ. ಓಕೆ, ಬಟ್ ನಮಗೆ ಫಾರಿನ್ ಕಂಟ್ರಿಯವರು ಆ ಮಷಿನ್ನ $1,00,000 ನಮಗೆ ಪೇ ಮಾಡ್ತಿದ್ದಾರೆ. ಸೊ ಅದ್ರ ಬೇಸಿಸ್ ಮೇಲೆ ನಾವು ಕನ್ಸಿಡರ್ ಮಾಡಿದರೆ 72 ರೂಪೀಸ್ ಇಂಟು $1,00,000 ಇಂಟು ಮಾಡಿದರೆ 72 lakh ರೂಪೀಸಲ್ಲಿ ಕನ್ಸಿಡರ್ ಮಾಡ್ತೇವೆ ಕರೆಕ್ಟ್. ರುಪೀಸಲ್ಲಿ ನಮ್ಮ ಇಂಡಿಯನ್ ರುಪೀಸ್ ಹಾಗಿದ್ರೆ ನಾವು ಎಷ್ಟು ಪೇ ಮಾಡಬೇಕು ಆ ಮಷಿನ್ಗೆ, 72 lakh ರೂಪೀಸ್ ನಾವು ಪೇ ಮಾಡಬೇಕು. ಬ್ಯಾಂಕ್ ಥ್ರೂ ಏನಾಗ್ತದೆ, ಅದು ಕನ್ವರ್ಟ್ ಆಗಿ ಅವರಿಗೆ $1,00,000 ಪೇ ಮಾಡಬಹುದು, ಬ್ಯಾಂಕ್ ಅವರಿಗೆ ಪೇ ಮಾಡ್ತದೆ ಅಂತೇಳಿ ರೈಟ್. ಸೊ ಈ ರೀತಿ ಏನಾಗ್ತದೆ, ಯಾವುದೇ ಒಂದು ಟ್ರೇಡೆಡ್ ಬೇಸಿಸ್ ಮೇಲೆ ಒಂದು ವಸ್ತುವನ್ನು ಪರ್ಚೇಸ್ ಮಾಡಬೇಕಂತ ಹೇಳಿದರೆ ನಾವೇನು ಮಾಡಬೇಕು, ಈ ರೀತಿ ಕರೆನ್ಸಿಗಳನ್ನು ಎಕ್ಸ್ಚೇಂಜ್ ರೇಟ್ನ ಆ ದಿನದ ಬೆಲೆಯಲ್ಲಿ ನಾವೇನು ಮಾಡ್ತೇವೆ, ಕನ್ವರ್ಟ್ ಮಾಡ್ತೇವೆ. ಓಕೆ, ಸೊ ಆದರೆ ಇಲ್ಲಿ ಮತ್ತೇನು ಕೊಟ್ಟಿನಿ ನೋಡಿರಿ ನೆಕ್ಸ್ಟ್, ಬಟ್ ಯು ವಿಲ್ ಗಿವ್ ಪೇಮೆಂಟ್ ಆನ್ 1st September 2021. ಸಪೋಸ್ ನಿಮ್ಗೆ ಆ ದಿನದ ತಕ್ಷಣ ಕೊಡಲಿಕ್ಕಾಗಿಲ್ಲ ಅಂತ ಹೇಳಿದೆ, ಮೆಚ್ಯೂರಿಟಿ ಬೇಸಿಸ್ ಮೇಲೆ 3 month ಹೇಳಿದ್ದೆ ಕರೆಕ್ಟ್. ಸೊ ನಾವು September 21 ಇಲ್ಲಿದೆ ನೋಡಿ, ಸೆಪ್ಟೆಂಬರ್ 1 ಸೇಮ್ 2021 3 ತಿಂಗಳ ನಂತರ ನೀವೇನಾದರೂ ಪೇ ಮಾಡಲಿಕ್ಕೆ ಹೋದರೆ ಸಪೋಸ್ ಆ ದಿನದ ಬೆಲೆ ಎಷ್ಟಾಗ್ಬೋದು, ನಾನು ಮೊನ್ನೆ ವಿಡಿಯೋಲಿ ಅದೇ ಹೇಳಿದೆ ನಿಮಗೆ. ಸೆಕೆಂಡಲ್ಲಿ ಪ್ರತಿ ಹವರ್ಸ್ನಲ್ಲಿ 30 ಡೇಸ್ಗೊಮ್ಮೆ ಕೂಡ ಏನಾಗ್ತದೆ, ಕರೆನ್ಸಿಗಳು ಚೇಂಜ್ ಆಗ್ತಾ ಇರ್ತವೆ ಡಾಲರಲ್ಲಿ ಅಂತೇಳಿ ರೈಟ್. ಡಾಲರ್ ಬೇಸಿಸ್ ಕರೆನ್ಸಿಗಳು ಆ ದಿನದ ಮಾರುಕಟ್ಟೆಯ ಬೇಸಿಸ್ ಮೇಲೆ ಚೇಂಜ್ ಆಗ್ತಾ ಇರ್ತದೆ. ಸೊ ಅದರ ಬೇಸಿಸ್ ಮೇಲೆ ಇಲ್ಲಿ ಹೇಳಬೇಕಂತ ಹೇಳಿದರೆ, ನಾ ಇವತ್ತಿನ 27 ಮೇ 2021 $1 ಈಕ್ವಲ್ ಟು 72 ರೂಪೀಸ್ ರೈಟ್. ಹಾಗೆ ಇದನ್ನು ಫ್ಯೂಚರ್ನಲ್ಲಿ ಅಂದರೆ 3 month ನಂತರ ಫ್ಯೂಚರ್ನಲ್ಲಿ ನಾನು ನಿಮಗೆ ಅದನ್ನು ಪೇ ಮಾಡ್ತೀನಿ ಅಂತ ಹೇಳಿ ಆಯ್ತು ಅಂದರೆ ಏನಾಗ್ತದೆ, $1 ಈಕ್ವಲ್ ಟು ₹80 ಆಗ್ತದೆ ರೈಟ್. ಅಗ್ರಿಮೆಂಟ್ ಬೇಸಿಸ್ ಮೇಲೆ ನಾನು 3 ತಿಂಗಳ ನಂತರ ಕೊಡ್ತೀನಿ ಅಂತ ಹೇಳಿದರೆ ಅಲ್ಲಿನ ಎಷ್ಟಾಗ್ತದೆ, $1 ಈಕ್ವಲ್ಸ್ ಟು 80 ರೂಪೀಸ್ ಆಯಿತು ಸಪೋಸ್ ಆ ದಿನದ ಬೆಲೆ. ಹಾಗಿದ್ರೆ ಇಂಡಿಯಾದವರು ಅವ್ರಿಗೆ ಎಷ್ಟು ಪೇ ಮಾಡಬೇಕು, ಹಾಗಿದ್ರೆ 80 lakh ರೂಪೀಸ್. ನೀವು ಅಂದರೆ ಅಗ್ರಿಮೆಂಟ್ ಮಾಡಿ ಮುಂದೆ ಅಂದರೆ ಪರ್ಚೇಸ್ ಮಾಡಿದಾಗ 72 lakh ರೂಪೀಸ್ ಇತ್ತು, ನಾನು 3 month ನಂತರ ನಾವು ಅದನ್ನು ಪೇ ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ಅವರು ಆ ದಿನದ ಡಾಲರ್ನ ಕನ್ಸಿಡರ್ ಮಾಡಿ ನಮಗೆ ಪರ್ಚೇಸ್ ಮಾಡಿದಂಥ ಮಷಿನ್ನ ಬೆಲೆನ ಕನ್ಸಿಡರ್ ಮಾಡಿ ಕೊಡಿ ಅಂತ ಹೇಳಿದರೆ ಎಷ್ಟಾಗ್ತದೆ, $1 ಈಕ್ವಲ್ ಟು 80 ರೂಪೀಸಲ್ಲಿ ಕನ್ಸಿಡರ್ ಮಾಡಿದೆ. ಅಂದರೆ 80 × 1 lakh 80 lakh ರೂಪೀಸ್ ನಾವು ಇಂಡಿಯಾದವ್ರು ಏನು ಮಾಡಬೇಕು, ಫಾರಿನ್ ಕಂಟ್ರಿಗೆ ಪೇ ಮಾಡಬೇಕಾಗ್ತದೆ ಆ ಮಷಿನ್ ಪರ್ಚೇಸ್ ಮಾಡಿದ್ದಕ್ಕೆ. ಸೊ ಅದಕ್ಕೋಸ್ಕರ ಈ ರೀತಿಯ ಸೊ ಈಗ ಹಾಗಿದ್ರೆ ಯಾರಿಗೆ ಲಾಸ್ ಆಯಿತು, ಹಾಗಿದ್ರೆ ಆಬ್ವಿಯಸ್ಲಿ ಇಂಡಿಯನ್. ಯಾಕಂದರೆ ನಾವು ತೊಗೊಂಡಂಥ ದಿನ $1 72 ರೂಪೀಸ್ ಇತ್ತು, ಬಟ್ ನಾನು ಅದನ್ನು ತೊಗೊಂಡ ಮೇಲೆ ಆದರೆ ಅಮೌಂಟ್ 3 month ನಂತರ ಕೊಡ್ತೀನಿ ಅಂತ ಹೇಳಿ ಫ್ಯೂಚರ್ ಡೇಟ್ನಲ್ಲಿ ಕೊಡುವಂಥ ಟೈಮ್ ಬಂದಾಗ ಆ ದಿನದ ಬೆಲೆಯಲ್ಲಿ $1 80 ರೂಪೀಸ್ ಇತ್ತು ಅಂತ ಹೇಳಿದರೆ ಅವಾಗ ಏನಾಗ್ತದೆ, 80 lakh ರೂಪೀಸ್ ಇಂಡಿಯಾದವ್ರು ಅದನ್ನು ಪೇ ಮಾಡಬೇಕಾಗ್ತದೆ ಫಾರಿನ್ ಕಂಟ್ರಿಗೆ. ಸೊ ಫಾರಿನ್ ಕಂಟ್ರಿಗೆ ಹಾಗಿದ್ರೆ ಆಬ್ವಿಯಸ್ಲಿ ಏನಾಗ್ತದೆ, 10 lakh ಹೆಚ್ಚು ಅಂದರೆ 10 lakh ಮೀನ್ಸ್ 8 to 10 lakh ಕೂಡ ಆಗ್ಬೋದು ಸಪೋಸ್ ಹಿಂದೆ ಮುಂದೆ ಅಂದ್ರೂ. ಅದು ಫ್ಲಕ್ಚುಯೇಷನ್ ಆಗ್ತಾ ಇರ್ತದೆ. ಅವಾಗ ಏನಾಗ್ತಾ 8 to 10 lakh ಕನ್ಸಿಡರ್ ಆಗ್ಬೋದು ಸಪೋಸ್ ಅವ್ರು ಹೆಚ್ಚು ಕಮ್ಮಿ ಆದ್ರೂ ಅವಾಗ ಏನು ಮಾಡಬೇಕು, ಅವರು ಪೇ ಮಾಡಬೇಕು. ಸೊ ಇದರಲ್ಲಿ ಪ್ರಾಫಿಟ್ ಯಾರಿಗಾಗ್ತದೆ, ಫಾರಿನ್ ಕಂಟ್ರಿ, ಬಿಕಾಸ್ ಡಾಲರಲ್ಲಿ ಪರ್ಚೇಸ್ ಮಾಡಿದ್ದಾರೆ ರೈಟ್. ಸೊ ಇಂಡಿಯನ್ ರುಪೀಸ್ಗೆ ಲಾಸ್ ಆಗ್ತದೆ. ಸೊ ಈ ರೀತಿ ಅಂದರೆ ಒಂದು ಕಂಟ್ರಿ ಏನಾಗ್ತಿದೆ ಪ್ರಾಫಿಟ್, ಮತ್ತೊಂದು ಕಂಟ್ರಿಗೆ ಲಾಸ್. ಸೊ ಈ ರೀತಿ ಫ್ಲಕ್ಚುವೇಷನ್ಸ್, ಈ ರೀತಿಯ ರಿಸ್ಕ್ ಬರಬಾರ್ದು ಅಂತ ಹೇಳಿನೇ. ಓಕೆ, ಸಪೋಸ್ ಇಲ್ಲಿ ನೋಡಿರಿ ಇಂಡಿಯನ್ ಕಂಟ್ರಿಗೆ ಲಾಸ್ ಆಯ್ತು ಅಂತ ಹೇಳ. ಸಪೋಸ್ ಈಗ ಅದನ್ನ ಹೇಳಿದೆ $1 ಅಂದರೆ $1 ಈಕ್ವಲ್ಸ್ ಟು ₹72 ರೂಪೀಸ್ ಇದೆ ಅಂತ ಹೇಳಿದೆ ರೈಟ್. ಸೊ ಫ್ಯೂಚರ್ನಲ್ಲಿ ಅದೇನಾದರೂ $1 ಈಕ್ವಲ್ಸ್ ಟು ₹80 ಇತ್ತಂದರೆ ಯಾರಿಗೆ ಪ್ರಾಫಿಟ್ ಆಗ್ತದೆ, US ಕಂಟ್ರಿಗೆ ಕರೆಕ್ಟ್. ಸಪೋಸ್ ಫ್ಯೂಚರ್ನಲ್ಲಿ $1 ಈಕ್ವಲ್ಸ್ ಟು ಕಡಿಮೆನೂ ಆಗ್ಬೋದು, ಸಪೋಸ್ ಎಷ್ಟು 60 ರೂಪೀಸ್ ಆಯಿತು,
ಆವಾಗ ಪ್ರಾಫಿಟ್ ಯಾರಿಗೆ ಆಗ್ತದೆ, ಇಂಡಿಯಾದವ್ರಿಗೆ ಆಗ್ತದೆ, ಆ್ಯಂಡ್ ಲಾಸ್ ಫಾರಿನ್ ಕಂಟ್ರಿ, ರೈಟ್. ಸೊ ಇಲ್ಲಿ ಏನಂತ ಹೇಳಿದ್ರೆ ಮೇನ್ ಎರಡೂ ಕಂಟ್ರಿ ಏನಾಗಬಾರ್ದು, ಒಂದಕ್ಕೊಬ್ಬರು ಕ್ಲೇಮ್ ಮಾಡಬಾರ್ದು, ಲಾಸ್ ಆಗಬಾರ್ದು ಅಂಥೇಳಿ ಇಲ್ಲಿ ಹೆಡ್ಜಿಂಗ್ ಫಂಕ್ಷನ್ನ ಮುಖ್ಯ ಕಾರ್ಯ ಏನಾಗಿದೆ, ಟು ಅವಾಯ್ಡ್ ದಿಸ್, ಇಲ್ಲೇನಾಗಿದೆ, ಟು ಅವಾಯ್ಡ್ ದಿಸ್ ಲಾಸಸ್ ರಿಸ್ಕ್ ಆಫ್ 10 lakh rupees ಯು ಕ್ಯಾನ್ ಲಾಕ್ ಎಕ್ಸ್ಚೇಂಜ್ ರೇಟ್ $1 = 72 rupees ಇನ್ ಫ್ಯೂಚರ್ ಟ್ರಾನ್ಸಾಕ್ಷನ್ಸ್ ಅಂತೇಳಿ. ಸೊ ಅದಕ್ಕೋಸ್ಕರ ಮಾಡಬೇಕು, ಇಬ್ಬರು ಕಂಟ್ರಿ ಮ್ಯೂಚುವಲಿ ಅಗ್ರಿಮೆಂಟೆಡ್ ಬೇಸಿಸ್ ಮೇಲೆ, ಓಕೆ, ಅಗ್ರಿಮೆಂಟ್ ಬೇಸಿಸ್ ಮೇಲೆ ಅಥವಾ ಯಾವುದೇ ಒಬ್ಬ ಬ್ರೋಕರ್ ಏನು ಮಾಡ್ಬೋದು, ಅವರಿಬ್ಬರಿಗೆ ಸಜೆಷನ್ ಬೇಸಿಸ್ ಮೇಲೂ ಕೂಡ ಏನು ಮಾಡ್ಬೋದು, ಒಂದು ಎಕ್ಸಾಕ್ಟ್ಲಿ ಯಾವ ದಿವಸ ಕಾಂಟ್ರಾಕ್ಟ್ ಮಾಡಿರ್ತೇವೆ, ಯಾವ ದಿವಸ ಮಷಿನ್ನ ಪರ್ಚೇಸ್ ಮಾಡಿರ್ತೇವೆ, ಅದೇ ದಿವಸದ ಮಷಿನ್ ಬೇಸಿಸ್ ಮೇಲೆ, ಅದೇ ದಿವಸದ ಅಮೌಂಟ್ ಬೇಸಿಸ್ ಮೇಲೆ, ಪ್ರೈಸ್ ಬೇಸಿಸ್ ಮೇಲೆ ಏನು ಮಾಡ್ಬೋದು, ಫಿಕ್ಸ್ ಮಾಡಿಕೊಂಡು ಫ್ಯೂಚರ್ನಲ್ಲಿ ಏನು ಮಾಡ್ಬೋದು, ಆ ಅಮೌಂಟ್ನ ಪೇ ಮಾಡ್ಬೋದು. ಸೊ ಇದರಿಂದ ಏನಾಗ್ತದೆ, ಎರಡೂ ಕಂಟ್ರಿಗೆ ರಿಸ್ಕ್ ಅಥವಾ ಫ್ಲಕ್ಚುವೇಷನ್ದಿಂದ ನಾವೇನು ಮಾಡ್ಬೋದು, ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ಬೋದು. ಮೀನ್ಸ್ ಇಟ್ ಇಸ್ ಅ ಮಿನಿಮೈಸಿಂಗ್ ರಿಸ್ಕ್ ಇನ್ವಾಲ್ವ್ ಇನ್ ಫಾರಿನ್ ಟ್ರೇಡರ್ ಅಂತ ಹೇಳ್ಬೋದು, ಆ್ಯಂಡ್ ಆಲ್ಸೋ ಇಂಡಿಯನ್ ಟ್ರೇಡರ್. ಸೊ ಕಡಿಮೆ ಮಾಡಬಹುದು, ಎರಡೂ ಕಂಟ್ರಿ ಕ್ಲೇಮ್ ಮಾಡಲಿಕ್ಕೆ ಆಗಂಗಿಲ್ಲ. ಸೊ ಈಕ್ವಲಿ ಪ್ರಾಫಿಟ್ ಆಗ್ಬೋದು, ಸಪೋಸ್ ಲಾಸ್ ಆಯಿತು ಅಂದರೆ ಈಕ್ವಲಿ ಲಾಸ್ ಆಗ್ಬೋದು ಅಂಥೇಳಿ.